ಅನ್ನೋ ಪದವನ್ನ ನಾವು ಇತ್ತೀಚೆಗೆ ಬಹಳ ಸುಲಭವಾಗಿ ಬಳಸ್ತೇವೆ. ಹೌದು, ಟೆಕ್ ಗುರು, ಬಿಸ್ನೆಸ್ ಗುರು. ಎಕ್ಸಾಕ್ಟ್ಲಿ. ಫಿಟ್ನೆಸ್ ಗುರು ಹೀಗೆ. ಆದರೆ ಗುರು ಎನ್ನುವ ಪರಿಕಲ್ಪನೆಯ ಮೂಲ ಅರ್ಥ ಇದಕ್ಕಿಂತ ಬಹಳ ಆಳವಾದದ್ದು ಮತ್ತು ಶಕ್ತಿಶಾಲಿಯಾದದ್ದು. ನಿಜ. ಇಂದು ನಮ್ಮ ಮುಂದಿರುವುದು ಗಾಯತ್ರಿ ಚೈತನ್ಯದಿಂದ ಆಯ್ದ ಕೆಲವು ಭಾಗಗಳು. ಇವು ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನ ಮೀರಿ ಗುರುವಿನ ಒಂದು ಕಾಸ್ಮಿಕ್ ಸ್ವರೂಪವನ್ನೇ ಪರಿಚಯಿಸುತ್ತವೆ. ನಮ್ಮ ಇಂದಿನ ಚರ್ಚೆಯ ಉದ್ದೇಶ ಈ ಸಾಮಾನ್ಯ ತಿಳುವಳಿಕೆಯಿಂದ ಆ ಅಸಾಮಾನ್ಯ ಮತ್ತು ಗಹನವಾದ ವ್ಯಾಖ್ಯಾನದವರೆಗೆ ಒಂದು ಪಯಣ ಮಾಡೋದು. ಖಂಡಿತ, ಇದೊಂದು ಒಳ್ಳೆ ಪಯಣ ಆಗಲಿದೆ. ಸರಿ, ಈ ಪಯಣವನ್ನ ಶುರು ಮಾಡೋಣ. ಗಾಯತ್ರಿ ಚೈತನ್ಯದ ಪ್ರಕಾರ ಗುರು ಅಂದ್ರೆ ಕೇವಲ ಒಬ್ಬ ಶಿಕ್ಷಕ ಅಥವಾ ತಜ್ಞ ಅಲ್ಲ. ಇಲ್ಲ, ಖಂಡಿತ ಅಲ್ಲ. ಹಾಗಾದ್ರೆ ಈ ಪರಿಕಲ್ಪನೆಯ ಮೂಲ ಬೇರು ಎಲ್ಲಿದೆ? ಗುರು ಎಂಬ ಪದದ ಅರ್ಥವೇನು? ಇದು ಅತ್ಯುತ್ತಮ ಆರಂಭ. ಗಾಯತ್ರಿ ಚೈತನ್ಯ ಮೊದಲು ಪದದ ವಿಭಜನೆಯಿಂದಲೇ ಶುರು ಮಾಡುತ್ತದೆ. ಗು ಮತ್ತು ರು. ಗು ಮತ್ತು ರು. ಹೌದು. ಗು ಅಂದ್ರೆ ಅಂಧಕಾರ, ಕತ್ತಲೆ ಅಥವಾ ಮಾಯೆ ಅಂತನೂ ಹೇಳ್ಬಹುದು. ಓಕೆ, ಮಾಯೆ. ರು ಅಂದ್ರೆ ಅದನ್ನು ತಡೆಯುವವನು, ನಾಶ ಮಾಡುವವನು. ಹಾಗಾಗಿ ಯಾರು ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸ್ತಾರೋ ಅವರೇ ಗುರು. ಅಂದ್ರೆ ಇದು ಕೇವಲ ಮಾಹಿತಿಯ ಕೊರತೆಯನ್ನು ನೀಗಿಸುವುದಲ್ಲ, ಅದಕ್ಕಿಂತಲೂ ಆಳವಾದದ್ದು ಅಲ್ವಾ? ಖಂಡಿತ. ಒಂದು ನಿಮಿಷ, ಇಲ್ಲಿ ಮಾಯೆ ಎಂಬ ಪದ ಬಳಸಿದಿರಿ. ಇದು ತತ್ವಶಾಸ್ತ್ರದಲ್ಲಿ ಬಹಳ ದೊಡ್ಡ ಪರಿಕಲ್ಪನೆ. ಹೌದು. ನಮ್ಮ ಕೇಳುಗರಿಗಾಗಿ ಇದನ್ನು ಸರಳವಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೋದು? ಖಂಡಿತ. ಮಾಯೆಯನ್ನು ನಾವು ಒಂದು ಸಿನಿಮಾ ಪರದೆಗೆ ಹೋಲಿಸಬಹುದು. ಸಿನಿಮಾ ಪರದೆ, ಓಕೆ. ಪರದೆಯ ಮೇಲೆ ಕಾಣುವ ಚಿತ್ರಗಳು, ಕಥೆ, ಪಾತ್ರಗಳು ಇದೆಲ್ಲವೂ ನೈಜವೆಂದು ಭಾಸವಾಗುತ್ತದೆ ಅಲ್ವಾ? ನಮ್ಮನ್ನು ನಗಿಸುತ್ತೆ, ಅಳಿಸುತ್ತೆ. ಹೌದು ಹೌದು. ಆದರೆ ಅದರ ಹಿಂದಿರುವ ಸತ್ಯವೊಂದೇ. ಅದು ಕೇವಲ ಬೆಳಕು ಮತ್ತು ನೆರಳಿನ ಆಟ ನಡೆಯುತ್ತಿರುವ ಒಂದು ಬಿಳಿ ಪರದೆ. ಸರಿ. ಮಾಯೆ ಕೂಡ ಹಾಗೆಯೇ. ನಾವು ದಿನನಿತ್ಯ ನೋಡುವ ಜಗತ್ತು, ನಮ್ಮ ಸುಖ ದುಃಖಗಳು ಆ ಸಿನಿಮಾ ಚಿತ್ರಗಳಂತೆ. ಗುರು ಆ ಸಿನಿಮಾ ಸುಳ್ಳುವೆಂದು ಹೇಳುವವರಲ್ಲ. ಬದಲಾಗಿ ಈ ಎಲ್ಲ ಚಿತ್ರಗಳ ಹಿಂದಿರುವ ಶಾಶ್ವತವಾದ ಪರದೆ ಯಾವುದು ಎಂದು ತೋರಿಸುವವರು. ಆ ಭ್ರಮೆಯಿಂದ ನಮ್ಮನ್ನು ಹೊರತರುವವರೇ ಗುರು. ವಾಹ್, ಈ ಹೋಲಿಕೆ ಅದ್ಭುತವಾಗಿದೆ. ಅಂದ್ರೆ ಕೇವಲ ಜ್ಞಾನ ಕೊಡುವುದಲ್ಲ, ಭ್ರಮೆಯನ್ನು ಕಳೆಯುವುದು ಗುರುವಿನ ಮುಖ್ಯ ಕೆಲಸ. ನಿಖರವಾಗಿ. ಗಾಯತ್ರಿ ಚೈತನ್ಯದಲ್ಲಿ ಅವರ ಲಕ್ಷಣಗಳ ಬಗ್ಗೆ ಇನ್ನೂ ವಿವರವಾಗಿ ಹೇಳಿದ್ದೆಯಲ್ಲವೇ? ಹೌದು. ಗಾಯತ್ರಿ ಚೈತನ್ಯದಲ್ಲಿ ಒಂದು ಸುಂದರವಾದ ಮಾತು ಬರ್ತದೆ. ಘಿರಂತಿ ಅಜ್ಞಾನಂ ಇತಿ ಗುರುಹು. ಗಿರಂತಿ ಅಜ್ಞಾನಂ ಅಂದರೆ ಯಾರು ಅಜ್ಞಾನವನ್ನು ನುಂಗಿ ಹಾಕುತ್ತಾರೋ ಅವರೇ ಗುರು. ಇಲ್ಲಿ ನುಂಗುವುದು ಅನ್ನೋ ಪದ ಬಹಳ ಮುಖ್ಯ. ನುಂಗುವುದು? ಹೌದು. ಇದು ಕೇವಲ ಅಳಿಸುವುದಲ್ಲ, ಅದನ್ನು ತನ್ನೊಳಗೆ ತೆಗೆದುಕೊಂಡು ಇಲ್ಲವಾಗಿಸುವುದು. ಶಿಷ್ಯನ ದೋಷಗಳನ್ನು, ಪಾಪಗಳನ್ನು ಕೂಡ ಗುರು ಹೀಗೆಯೇ ನುಂಗುತ್ತಾರೆ ಎಂದು ಹೇಳಲಾಗಿದೆ. ಓ, ಇದು ಬಹಳ ದೊಡ್ಡ ಜವಾಬ್ದಾರಿ. ಖಂಡಿತ. ಅದಕ್ಕೆ ಅವರು ಶಿಷ್ಯನಿಗೆ ತಂದೆ, ಹಿರಿಯ ಅಣ್ಣ, ರಕ್ಷಕ, ಪೋಷಕ ಹೀಗೆ ಎಲ್ಲಾ ಪಾತ್ರಗಳನ್ನು ನಿರ್ವಹಿಸ್ತಾರೆ. ಇಲ್ಲಿ ಒಂದು ಬಹಳ ಶಕ್ತಿಶಾಲಿ ವರ್ಣನೆ ಇದೆ. ಗುರುವನ್ನು ಪ್ರತ್ಯಕ್ಷವಾಗಿ ಓಡಾಡುವ ದೇವರು ಅಂತ ಕರೆಯಲಾಗಿದೆ. ಹೌದು. ಇದು ಕೇಳಲು ಸ್ವಲ್ಪ ವಿವಾದಾತ್ಮಕ ಅನಿಸ್ಬೋದು. ಒಬ್ಬ ಮನುಷ್ಯನನ್ನು ದೇವರು ಎಂದು ಪರಿಗಣಿಸುವುದು ಅಹಂಕಾರಕ್ಕೆ ದಾರಿ ಮಾಡಿಕೊಡುವುದಿಲ್ಲವೇ? ಈ ಬಗ್ಗೆ ಗಾಯತ್ರಿ ಚೈತನ್ಯ ಏನಾದರೂ ಹೇಳುತ್ತದೆಯಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಗಾಯತ್ರಿ ಚೈತನ್ಯವು ಈ ಗೊಂದಲವನ್ನು ಬಹಳ ಸ್ಪಷ್ಟವಾಗಿ ನಿವಾರಿಸುತ್ತದೆ. ಅದು ಹೇಳುವುದೇನೆಂದ್ರೆ, ಗುರುವಿನ ಶರೀರ ಮುಖ್ಯವಲ್ಲ, ಗುರುವಿನ ಅಂತರ್ಗತವಾಗಿರುವ ಸತ್ವಯುತ ತತ್ವವೇ ಮುಖ್ಯ. ಓ, ತತ್ವವೇ ಮುಖ್ಯ. ಹೌದು. ಇಲ್ಲಿ ವ್ಯಕ್ತಿಯನ್ನು ಪೂಜಿಸುವುದಕ್ಕಿಂತ ಆ ವ್ಯಕ್ತಿಯ ಮೂಲಕ ಪ್ರಕಟವಾಗುತ್ತಿರುವ ಜ್ಞಾನತತ್ವವನ್ನು, ದೈವಿ ಶಕ್ತಿಯನ್ನು ಗೌರವಿಸುವುದು ಮುಖ್ಯ. ಒಂದು ಉದಾಹರಣೆ ಕೊಡಬಹುದೇ? ಖಂಡಿತ. ಪೂಜೆಯಲ್ಲಿ ನಾವು ಕಳಶವನ್ನು ಇಟ್ಟು ಪೂಜಿಸುತ್ತೇವೆ. ಆ ಕಳಶ ದೇವರಲ್ಲ ಅಲ್ವಾ? ಆದ್ರೆ ದೇವರನ್ನು ಆವಾಹನೆ ಮಾಡುವ ಒಂದು ಮಾಧ್ಯಮ. ಸರಿ ಸರಿ. ಹಾಗೆಯೇ ಗುರುವಿನ ಶರೀರ ಆ ದೈವಿ ತತ್ವದ ಮಾಧ್ಯಮ. ಅದಕ್ಕಾಗಿಯೇ ಅವರನ್ನು ಮರಣವನ್ನು ಗೆದ್ದವರು, ಓಂಕಾರದಿಂದ ಸಿದ್ಧಿ ಹೊಂದಿದ ಯೋಗಿ ಎಂದೆಲ್ಲ ವರ್ಣಿಸಲಾಗಿದೆ. ಅಂದ್ರೆ ವ್ಯಕ್ತಿ ಮತ್ತು ತತ್ವದ ನಡುವಿನ ವ್ಯತ್ಯಾಸವನ್ನು ನಾವು ಸದಾ ಗಮನದಲ್ಲಿಟ್ಕೊಳ್ಬೇಕು. ಇದು ಸ್ಪಷ್ಟವಾಯಿತು. ಗಾಯತ್ರಿ ಚೈತನ್ಯದಲ್ಲಿ ಗುರು ಚತುಷ್ಟಯ ಅಂದರೆ 4 ವಿಧದ ಗುರುಗಳ ಬಗ್ಗೆ ಒಂದು ಉಲ್ಲೇಖವಿದೆ. ಆದರೆ ಅದರ ಬಗ್ಗೆ ಹೆಚ್ಚು ವಿವರಣೆ ಇಲ್ಲ ಅಂತ ಕಾಣುತ್ತೆ. ಹೌದು. ಗುರು, ಪರಮಗುರು,
ಪರಮೇಷ್ಠಿ ಗುರು ಮತ್ತು ಪರಾತ್ಪರ ಗುರು ಅಂತ 4 ಹಂತಗಳನ್ನು ಹೆಸರಿಸಲಾಗಿದೆ ಅಷ್ಟೇ. ಅದರ ವಿವರಣೆ ಇಲ್ಲ. ಇಲ್ಲ. ಇದು ಕುತೂಹಲ ಕೆರಳಿಸುವಂಥದ್ದಿದೆ. ಬಹುಶಃ ಇದು ಆಧ್ಯಾತ್ಮಿಕ ಪಯಣದ ಬೇರೆ ಬೇರೆ ಹಂತಗಳಲ್ಲಿ ಮಾರ್ಗದರ್ಶನ ನೀಡುವ ಗುರುತತ್ವದ ವಿವಿಧ ಸ್ತರಗಳನ್ನು ಸೂಚಿಸ್ತಿರಬಹುದು. ಅಥವಾ ನಮ್ಮ ಗ್ರಹಿಕೆಗೆ ಮೀರಿದ ಒಂದು ದೊಡ್ಡ ವ್ಯವಸ್ಥೆಯ ತುಣುಕನ್ನು ಮಾತ್ರ ಇಲ್ಲಿ ತೋರಿಸಿರಬಹುದು. ಇದು ಸಾಧಕ ತಾನೇ ಅನ್ವೇಷಿಸಬೇಕಾದ ಒಂದು ದಾರಿ ಎಂದು ಸೂಚ್ಯವಾಗಿ ಹೇಳಿದಂತಿದೆ. ಸರಿ. ಗುರುಗಳ ಬಗ್ಗೆ ಇಷ್ಟು ಉನ್ನತವಾದ ಕಲ್ಪನೆ ಇರುವಾಗ ನಮ್ಮ ಚರ್ಚೆಯ ಮುಂದಿನ ಭಾಗ ಇನ್ನೂ ಕುತೂಹಲಕಾರಿಯಾಗಿದೆ. ಸದ್ಗುರು ಎಂಬ ಪರಿಕಲ್ಪನೆ. ಹೌದು. ಗುರುವಿಗಿಂತಲೂ ಸದ್ಗುರು ಹೇಗೆ ಭಿನ್ನ? ಒಬ್ರು ಈಗಾಗ್ಲೇ ಪ್ರತ್ಯಕ್ಷ ದೇವರು ಆಗಿರುವಾಗ ಅದಕ್ಕಿಂತ ಮಿಗಿಲಾದದ್ದು ಏನಿದೆ? ಇಲ್ಲಿಂದಲೇ ಚರ್ಚೆ ಇನ್ನೊಂದು ಸ್ತರಕ್ಕೆ ಹೋಗುತ್ತದೆ. ಗಾಯತ್ರಿ ಚೈತನ್ಯವು ಶ್ರೀಮದ್ ಶಂಕರಾಚಾರ್ಯರ ಶ್ರೀಗುರುಸ್ತೋತ್ರಂ ಅನ್ನು ಉಲ್ಲೇಖಿಸಿ ಸದ್ಗುರುವಿನ ವಿವರಣೆ ನೀಡುತ್ತದೆ. ಶಂಕರಾಚಾರ್ಯರ ಸ್ತೋತ್ರ. ಹೌದು. ಅದರ ಪ್ರಕಾರ ಗುರು ಜ್ಞಾನವನ್ನು ನೀಡಿದರೆ ಸದ್ಗುರು ಜ್ಞಾನದ ಸ್ವರೂಪವೇ ಆಗಿರ್ತಾರೆ. ಅವರು ಬ್ರಹ್ಮಾನಂದ ಎಂಬ ರಸವನ್ನು ಆಸ್ವಾದಿಸುತ್ತಿರುವವರು. ಜ್ಞಾನದ ಸ್ವರೂಪವೇ ಆಗಿರುತ್ತಾರೆ ಅಂದ್ರೆ ಸುಖ ದುಃಖ ಹಗಲು ರಾತ್ರಿ ಈ ಥರದ ದ್ವಂದ್ವಗಳನ್ನು ಸಂಪೂರ್ಣವಾಗಿ ಮೀರಿದವರು. ಆಕಾಶದಂತೆ ಎಲ್ಲೆಲ್ಲೂ ವ್ಯಾಪಿಸಿಕೊಂಡಿರುವವರು. ಇದನ್ನು ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ಒಬ್ಬ ಗುರು ಅತ್ಯುತ್ತಮ ಲೈಬ್ರೇರಿಯನ್ ಇದ್ದ ಹಾಗೆ. ಹೇಳಿ. ನಮಗೆ ಬೇಕಾದ ಪುಸ್ತಕವನ್ನು ಜ್ಞಾನವನ್ನು ಎಲ್ಲಿಂದ ಹೇಗೆ ಪಡೆಯಬೇಕು ಎಂದು ನಿಖರವಾಗಿ ಹೇಳಬಲ್ಲರು. ಆದರೆ ಸದ್ಗುರು ಆ ಇಡೀ ಲೈಬ್ರರಿಯೇ ಆದ ಹಾಗೆ, ಹೌದಲ್ಲವೇ? ಅತ್ಯುತ್ತಮ ಹೋಲಿಕೆ. ನಿಖರವಾಗಿ ಅದೇ ಭಾವ. ಅದಕ್ಕಾಗಿಯೇ ಸದ್ಗುರು ಮಾಡುವ ಸಹಾಯದ ರೀತಿ ಕೂಡ ವಿಭಿನ್ನ. ಅವರು ಕೇವಲ ಬೋಧಿಸುವುದಿಲ್ಲ, ಅವರು ಶಕ್ತಿಪಾತ ಮಾಡ್ತಾರೆ. ಶಕ್ತಿಪಾತ ಇದೊಂದು ತಾಂತ್ರಿಕ ಪದ. ಇದರ ಅರ್ಥವೇನು? ಶಕ್ತಿಪಾತ ಅಂದ್ರೆ ಶಕ್ತಿಯನ್ನು ಹರಿಸುವುದು ಅಥವಾ ಇಳಿಸುವುದು. ಇದೊಂದು ನೇರವಾದ ಅನುಭವ. ಹೇಗೆ? ಉದಾಹರಣೆಗೆ, ಒಂದು ಆರಿದ ಕಟ್ಟಿಗೆಗೆ ಬೆಂಕಿ ಹೊತ್ತಿಸಲು 100 ಉಪನ್ಯಾಸಗಳನ್ನು ನೀಡಬಹುದು. ಆದರೆ ಪ್ರಯೋಜನ ಇಲ್ಲ. ಆದರೆ ಉರಿಯುತ್ತಿರುವ ಒಂದು ದೀಪದಿಂದ ನೇರವಾಗಿ ಆ ಕಟ್ಟಿಗೆಯನ್ನು ಸ್ಪರ್ಶಿಸಿದರೆ ಬೆಂಕಿ ತಕ್ಷಣ ಹತ್ತಿಕೊಳ್ತದೆ. ಓ ಸರಿ. ಶಕ್ತಿಪಾತ ಕೂಡ ಹಾಗೆಯೇ. ಸದ್ಗುರು ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ನೇರವಾಗಿ ಶಿಷ್ಯನಿಗೆ ಹರಿಸಿ ಅವನೊಳಗೆ ಸುಪ್ತವಾಗಿರುವ ಜ್ಞಾನದ ಕಿಡಿಯನ್ನು ಹೊತ್ತಿಸ್ತಾರೆ. ಅಂದ್ರೆ ಶಿಷ್ಯನೊಳಗಿನ ಆಂತರಿಕ ಗುರುವನ್ನು ಜಾಗೃತಗೊಳಿಸ್ತಾರೆ. ಎಕ್ಸಾಕ್ಟ್ಲಿ. ಈ ಪ್ರಕ್ರಿಯೆಯನ್ನು ಶಿಷ್ಯನ 2ನೇ ಜನ್ಮ ಅಥವಾ ದ್ವಿಜತ್ವ ಎಂದು ಕರೆಯಲಾಗಿದೆ. ಅವನು ಜ್ಞಾನದಲ್ಲಿ ಮರುಹುಟ್ಟು ಪಡೆಯುತ್ತಾನೆ. ಅಂದ್ರೆ ಸದ್ಗುರು ಕೇವಲ ದಾರಿ ತೋರಿಸೋದಿಲ್ಲ, ಶಿಷ್ಯನ ಕೈ ಹಿಡಿದು ಗುರಿಯನ್ನು ಮುಟ್ಟಿಸ್ತಾರೆ, ಅಥವಾ ಶಿಷ್ಯನೇ ಗುರಿಯಾಗುವಂತೆ ಮಾಡ್ತಾರೆ. ಖಂಡಿತ. ಗಾಯತ್ರಿ ಚೈತನ್ಯದ ಪ್ರಕಾರ ಸದ್ಗುರುಗಳು ಶಿಷ್ಯನ ಕುಂಡಲಿನಿ ಶಕ್ತಿಯನ್ನು ಬ್ರಹ್ಮರಂಧ್ರ ಅಂದ್ರೆ ಸಹಸ್ರಾರ ಚಕ್ರದವರೆಗೆ ಏರಿಸ್ತಾರೆ. ಇದು ಯೋಗದ ಉನ್ನತ ಸ್ಥಿತಿಯಲ್ವಾ? ಹೌದು, ಉನ್ನತ ಸ್ಥಿತಿ. ಅವರು ತಮ್ಮ ತಪಸ್ಸಿನ ಶಕ್ತಿಯಿಂದ ಶಿಷ್ಯನ ಮನಸ್ಸನ್ನು ಶುದ್ಧೀಕರಿಸಿ ಉದ್ಧಾರ ಮಾಡ್ತಾರೆ. ಅವನ ಆಸೆಗಳೆಲ್ಲ ಕ್ಷಣಿಕ ನಶ್ವರ ಬಯಕೆದರನ್ನು ನಾಶ ಮಾಡಿ ಶಾಶ್ವತವಾದ ಆತ್ಮತತ್ವವನ್ನು ಅನುಭವಕ್ಕೆ ತಂದುಕೊಡುತ್ತಾರೆ. ಅವರು ನೀಡುವ ಮಂತ್ರ ಕೇವಲ ಶಬ್ದಗಳಾಗಿರೋದಿಲ್ಲ. ತಮ್ಮ ಆತ್ಮಶಕ್ತಿಯಿಂದ ಅದನ್ನು ಊರ್ಜಾಭರಿತಗೊಳಿಸಿ ಅದು ಶಿಷ್ಯನಲ್ಲಿ ಕ್ರಿಯಾಶೀಲವಾಗುವಂತೆ ಮಾಡುತ್ತಾರೆ. ಹಾಗಾದ್ರೆ ಈಗ ನಾವು ಚರ್ಚೆಯ ಕೇಂದ್ರಬಿಂದುವಿಗೆ ಬಂದಿದ್ದೇವೆ. ಗುರು ಮತ್ತು ಸದ್ಗುರುವಿನ ನಡುವಿನ ಆ ಅಂತಿಮ ನಿರ್ಣಾಯಕ ವ್ಯತ್ಯಾಸವಾದರೂ ಏನು? ಗಾಯತ್ರಿ ಚೈತನ್ಯ ಇದನ್ನು ಹೇಗೆ ಸಂಕ್ಷಿಪ್ತಗೊಳಿಸುತ್ತದೆ? ಹೌದು, ಇದರ ತೀರ್ಮಾನವೇ ಈ ಚರ್ಚೆಯ ಸಾರ. ಗಾಯತ್ರಿ ಚೈತನ್ಯ ಬಹಳ ಸ್ಪಷ್ಟವಾಗಿ ಮತ್ತು ಬಲವಾಗಿ ಹೇಳುತ್ತದೆ, ಏನೂಂಟ? ಸದ್ಗುರುವು ಗುರುವಿನ ಸ್ಥಾನವನ್ನು ನಿಭಾಯಿಸಬಲ್ಲರು, ಆದರೆ ಗುರುವು ಸದ್ಗುರುಗಳ ಸ್ಥಾನವನ್ನು ನಿಭಾಯಿಸಲಾರರು. ಇದು ಕೇಳಲು ಸರಳ ಎನಿಸಿದರೂ ಬಹಳ ಆಳವಾದ ಮಾತು. ಯಾಕೆ ಹೀಗೆ? ಇದರ ಹಿಂದಿನ ತತ್ವವೇನು? ಇದರ ಹಿಂದಿನ ತತ್ವವೇ ಒಂದು ಸುಂದರವಾದ ತಿರುವು. ಸಾಮಾನ್ಯವಾಗಿ ನಾವು ದೇವರನ್ನು ಪ್ರಾರ್ಥಿಸಿ ಒಬ್ಬ ಒಳ್ಳೆಯ ಗುರು ಸಿಗಲಿ ಎಂದು ಬೇಡಿಕೊಳ್ಳುತ್ತೇವೆ. ಹೌದು. ಗಾಯತ್ರಿ ಚೈತನ್ಯ ಹೇಳುತ್ತದೆ, ದೇವರು ನಮ್ಮ ಪೂಜೆ ಭಕ್ತಿಯಿಂದ ಸಂತೋಷಗೊಂಡಾಗ ಸದ್ಗುರುವಿನ ರೂಪದಲ್ಲಿ ನಮ್ಮ ಜೀವನಕ್ಕೆ ಬರುತ್ತಾನೆ. ಓಕೆ. ಆದರೆ ಸದ್ಗುರು ನಮ್ಮ ಸಾಧನೆ ಶ್ರದ್ಧೆಯಿಂದ ಸಂತೋಷಗೊಂಡಾಗ ಅವರು ದೇವರ ದರ್ಶನವನ್ನೇ ಮಾಡಿಸ್ಬಿಡ್ತಾರೆ. ಇದು ಅದ್ಭುತವಾದ ವಿಲೋಮ ಚಿಂತನೆ. ನಾವು ದೇವರನ್ನು ಹುಡುಕೊಂಡು ಹೋದರೆ ಆತ ನಮ್ಮನ್ನು ಸದ್ಗುರುವಿನ ಬಳಿ ಕಳುಹಿಸ್ತಾನೆ. ಹೌದು. ನಾವು ಸದ್ಗುರುವನ್ನು ತಲುಪಿದರೆ ಅವರು ನಮ್ಮನ್ನು ದೇವರ ಬಳಿ ತಲುಪಿಸ್ತಾರೆ. ನಿಖರವಾಗಿ.
ಇನ್ನೊಂದು ಸುಂದರವಾದ ಹೋಲಿಕೆ ಇದೆ. ಮಂದಿರದಲ್ಲಿ ಕಲ್ಲಿನ ಮೂರ್ತಿಯಾಗಿ ಸ್ಥಿರವಾಗಿರುವ ದೇವರೇ ಚಲಿಸುವ ರೂಪದಲ್ಲಿ, ಅಂದರೆ ಚರ ರೂಪದಲ್ಲಿರುವ ಸದ್ಗುರು. ಸ್ಥಿರ ಮತ್ತು ಚರರೂಪ. ಹೌದು, ಸ್ಥಿರ ರೂಪದಲ್ಲಿರುವ ದೇವರನ್ನು ತಲುಪಲು ನಾವೇ ಪ್ರಯತ್ನ ಪಡಬೇಕು. ಆದರೆ ಚರರೂಪದಲ್ಲಿರುವ ಸದ್ಗುರು ತಾವೇ ನಮ್ಮ ಬಳಿ ಬಂದು ನಮ್ಮನ್ನು ಉದ್ಧರಿಸ್ತಾರೆ. ಇದೇ ಆ ಮೂಲಭೂತ ವ್ಯತ್ಯಾಸ. ಈ ಪರಿಕಲ್ಪನೆಗಳು ಎಷ್ಟು ಗಹನವಾಗಿವೆಯೋ ಅಷ್ಟೇ ಕಾವ್ಯಾತ್ಮಕವಾಗಿಯೂ ಇವೆ. ಈ ಭಾವನೆಯನ್ನು ಹಿಡಿದಿಡಲು ಗಾಯತ್ರಿ ಚೈತನ್ಯದಲ್ಲಿ ಕೆಲವು ಪ್ರಸಿದ್ಧ ಶ್ಲೋಕಗಳನ್ನು ಉಲ್ಲೇಖಿಸಲಾಗಿದೆಯಲ್ವಾ? ಹೌದು. ಈ ಅನುಭವವನ್ನು ಮತ್ತು ಗೌರವವನ್ನು ವ್ಯಕ್ತಪಡಿಸಲು 2 ಶ್ಲೋಕಗಳು ಬಹಳ ಪ್ರಸಿದ್ಧ. ಮೊದಲನೆಯದು ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಇದರ ಅರ್ಥ ಈ ಇಡೀ ಬ್ರಹ್ಮಾಂಡ, ಚರ ಮತ್ತು ಅಚರ ವಸ್ತುಗಳನ್ನೆಲ್ಲ ವ್ಯಾಪಿಸಿಕೊಂಡಿರುವ ಆ ಪರಮತತ್ವ ಯಾವುದೂ ಇದೆಯೋ ಅದನ್ನು ಯಾರು ನನಗೆ ತೋರಿಸಿಕೊಟ್ಟರೋ ಅಂಥ ಶ್ರೀ ಗುರುವಿಗೆ ನನ್ನ ನಮನಗಳು. ಇದು ಗುರುವಿನ ಬ್ರಹ್ಮಾಂಡ ದೃಷ್ಟಿಯನ್ನು ತೋರಿಸುತ್ತದೆ. ಕೇವಲ ಪುಸ್ತಕದ ಜ್ಞಾನವಲ್ಲ, ಇಡೀ ಅಸ್ತಿತ್ವದ ದರ್ಶನ ಮಾಡಿಸುವನು ಗುರು. ಹೌದು. ಇನ್ನೊಂದು ಶ್ಲೋಕ ಅಜ್ಞಾನದ ಕತ್ತಲೆಯ ಬಗ್ಗೆ ಮಾತನಾಡುತ್ತದೆ. ಹೌದು, ಅದು ಬಹುಶಃ ಇನ್ನೂ ಹೆಚ್ಚು ಜನಪ್ರಿಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇದು ಪ್ರಸಿದ್ಧವಾದದ್ದು. ಇದರರ್ಥ ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡಾಗಿದ್ದ ನನ್ನ ಕಣ್ಣುಗಳನ್ನು ಜ್ಞಾನವೆಂಬ ಕಾಡಿಗೆಯ ಕಡ್ಡಿಯಿಂದ ಯಾರು ತೆರೆಸಿದರೋ ಅಂತಹ ಗುರುವಿಗೆ ನನ್ನ ನಮನಗಳು. ಕಣ್ಣು ತೆರೆಸಿದರು ಎನ್ನುವ ರೂಪಕ ಹೊಸ ದೃಷ್ಟಿಕೋನವನ್ನು ನೀಡುವುದನ್ನು ಸುಂದರವಾಗಿ ವರ್ಣಿಸುತ್ತದೆ. ಖಂಡಿತ. ಈ ಶ್ಲೋಕಗಳ ಜೊತೆಗೆ ಗುರು ಗಾಯತ್ರಿ ಮಂತ್ರದ ಬಗ್ಗೆಯೂ ಮಾಹಿತಿ ಇದೆ. ಅದರ ಮಹತ್ವವೇನು? ಗುರು ಗಾಯತ್ರಿ ಮಂತ್ರವು ಕೇವಲ ಸ್ತುತಿಯಲ್ಲ, ಅದೊಂದು ಪ್ರಾರ್ಥನೆ ಮತ್ತು ಧ್ಯಾನ. ಓಂ ಗುರುದೇವಾಯ ವಿದ್ಮಹೆ ಪರಬ್ರಹ್ಮಣೇ ಧೀಮಹಿ ತನ್ನೋ ಗುರುಹು ಪ್ರಚೋದಯಾತ್. ಇದರ ಸರಳ ಅರ್ಥ: ನಾವು ಗುರುದೇವರನ್ನು ಅರಿಯಲು ಪ್ರಯತ್ನಿಸುತ್ತೇವೆ, ಪರಬ್ರಹ್ಮ ಸ್ವರೂಪರಾದ ಅವರ ಬಗ್ಗೆ ಧ್ಯಾನಿಸುತ್ತೇವೆ. ಆ ಗುರುತತ್ವವು ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ, ನಮಗೆ ಸ್ಫೂರ್ತಿ ನೀಡಲಿ ಅಂತ. ಅಂದ್ರೆ ನಮ್ಮೊಳಗಿನ ಅರಿವನ್ನು ಜಾಗೃತಗೊಳಿಸಲು ಮಾಡುವ ಪ್ರಾರ್ಥನೆ. ಹೌದು, ಅದೇ. ಹಾಗಾದ್ರೆ ಇಂದಿನ ನಮ್ಮ ಈ ಆಳವಾದ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು. ಗುರು ಎನ್ನುವುದು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಚೈತನ್ಯ ಸ್ವರೂಪವಾದ ತತ್ವ. ನಿಜ. ಗುರು ನಮ್ಮ ಕೈಗೆ ಜ್ಞಾನದ ದೀಪವನ್ನು ಕೊಟ್ರೆ, ಸದ್ಗುರು ಆ ದೀಪವನ್ನು ಪರಮಾತ್ಮನೆಂಬ ಮಹಾಸಾಗರದಲ್ಲಿ ವಿಲೀನಗೊಳಿಸುವ ದಾರಿಯನ್ನು ತೋರಿಸ್ತಾರೆ. ಹೌದು, ನೀವ್ ಹೇಳಿದ್ದು ಸಂಪೂರ್ಣ ಸರಿ. ಮತ್ತು ಈ ಜ್ಞಾನ ಕೇವಲ ಆಧ್ಯಾತ್ಮಿಕ ಅನ್ವೇಷಕರಿಗೆ ಮಾತ್ರ ಸೀಮಿತವಲ್ಲ. ಇಲ್ಲ. ಯಾವುದೇ ಕ್ಷೇತ್ರವಿರಲಿ, ವಿಜ್ಞಾನ, ಕಲೆ, ಸಂಗೀತ, ಜ್ಞಾನದ ಆಳಕ್ಕೆ ಇಳಿಯಲು ಪ್ರಯತ್ನಿಸುವಾಗ ಕೇವಲ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೂ ಮತ್ತು ಆ ಜ್ಞಾನದ ಮೂಲತತ್ವವನ್ನು ಅರ್ಥ ಮಾಡಿಕೊಂಡು ಅದರೊಂದಿಗೆ ಒಂದಾಗುವುದಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಆ ಮೂಲತತ್ವವನ್ನು ಗೌರವಿಸುವುದೇ ನಿಜವಾದ ಗುರುತತ್ವಕ್ಕೆ ಸಲ್ಲಿಸುವ ಗೌರವ. ಖಂಡಿತ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ ಮೂಡುತ್ತದೆ. ಓಕೆ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿದ ಈ ಗುರು ಸದ್ಗುರು ಪರಿಕಲ್ಪನೆಗಳು ಆಧ್ಯಾತ್ಮಿಕ ಉನ್ನತಿಯನ್ನು ಆಧರಿಸಿವೆ. ಆದರೆ ಇಂದಿನ ಮಾಹಿತಿ ಸ್ಫೋಟದ ಜಗತ್ತಿನಲ್ಲಿ ಪ್ರತಿಯೊಂದು ವಿಷಯಕ್ಕೂ ನೂರಾರು ಗುರುಗಳು ಆನ್ಲೈನ್ನಲ್ಲಿ ಲಭ್ಯವಿರುವಾಗ, ಹೌದು, ನಿಜ, ಕೇವಲ ಮಾಹಿತಿ ನೀಡುವರಿಗೂ ಮತ್ತು ನಿಜವಾದ ಜ್ಞಾನದ ದಾರಿ ತೋರಿಸಬಲ್ಲವರಿಗೂ ಇರುವ ವ್ಯತ್ಯಾಸವನ್ನು ಗುರುತಿಸಲು ಈ ಪ್ರಾಚೀನ ಚೌಕಟ್ಟು ನಮಗೆ ಹೇಗೆ ಸಹಾಯ ಮಾಡಬಹುದು? ಇದರ ಬಗ್ಗೆ ಆಲಿಸುವವರು ಯೋಚಿಸಬಹುದು.